ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂಗ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಆದೇಶಕ್ಕೆ ಕೆಟಿ ಬ್ರೇಕ್ ಹಾಕಿತಂತ. ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗಾಕತೈತಿ. ಹಾಲಿ ಸ್ಥಾನದಾಗ ಮುಂದುವರಿಸಬೇಕು ಅಂತ ಕೆಟಿ ಆದೇಶವನ್ನ ನೀಡೈತಂತ. ಯಾಕಂದ್ರೆ ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಸಿಟಿ ರವಿ ಅವರು ಅವಾಚ್ಯ ಪದ ಬಳಕೆ ಮಾಡಿದ್ರು ಅನ್ನುವಂಥ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಆಗ ಅವರ ಬಂಧನ ಆಯಿತು, ಏನೆಲ್ಲ ಹೈಡ್ರಾಮಾ ಆಯಿತು, ಅದರಲ್ಲಿ ಅವರ ವೈಫಲ್ಯವೇ ಕಾರಣ ಅನ್ನೋ ಕಾರಣಕ್ಕೆ ಅವರ ಅಮಾನತು ಆದೇಶ ಇತ್ತು. ಬಟ್ ಅದನ್ನು ಈಗ ತಡೆ ಒಡ್ಡಿ ಯಥಾವತ್ತಾಗಿ ಯಾವ ಸ್ಥಾನದಲ್ಲಿದ್ದಾರೋ ಅಲ್ಲೇ ಮುಂದುವರಿಯುವಂತೆ ಕೆಟಿ ಆದೇಶ ನೀಡೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂಗ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಆದೇಶಕ್ಕೆ ಕೆಟಿ ಬ್ರೇಕ್ ಹಾಕಿತಂತ. ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗಾಕತೈತಿ. ಹಾಲಿ ಸ್ಥಾನದಾಗ ಮುಂದುವರಿಸಬೇಕು ಅಂತ ಕೆಟಿ ಆದೇಶವನ್ನ ನೀಡೈತಂತ. ಯಾಕಂದ್ರೆ ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಸಿಟಿ ರವಿ ಅವರು ಅವಾಚ್ಯ ಪದ ಬಳಕೆ ಮಾಡಿದ್ರು ಅನ್ನುವಂಥ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಆಗ ಅವರ ಬಂಧನ ಆಯಿತು, ಏನೆಲ್ಲ ಹೈಡ್ರಾಮಾ ಆಯಿತು, ಅದರಲ್ಲಿ ಅವರ ವೈಫಲ್ಯವೇ ಕಾರಣ ಅನ್ನೋ ಕಾರಣಕ್ಕೆ ಅವರ ಅಮಾನತು ಆದೇಶ ಇತ್ತು. ಬಟ್ ಅದನ್ನು ಈಗ ತಡೆ ಒಡ್ಡಿ ಯಥಾವತ್ತಾಗಿ ಯಾವ ಸ್ಥಾನದಲ್ಲಿದ್ದಾರೋ ಅಲ್ಲೇ ಮುಂದುವರಿಯುವಂತೆ ಕೆಟಿ ಆದೇಶ ನೀಡೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂಗ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಆದೇಶಕ್ಕೆ ಕೆಟಿ ಬ್ರೇಕ್ ಹಾಕಿತಂತ. ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗಾಕತೈತಿ. ಹಾಲಿ ಸ್ಥಾನದಾಗ ಮುಂದುವರಿಸಬೇಕು ಅಂತ ಕೆಟಿ ಆದೇಶವನ್ನ ನೀಡೈತಂತ. ಯಾಕಂದ್ರೆ ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಸಿಟಿ ರವಿ ಅವರು ಅವಾಚ್ಯ ಪದ ಬಳಕೆ ಮಾಡಿದ್ರು ಅನ್ನುವಂಥ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಆಗ ಅವರ ಬಂಧನ ಆಯಿತು, ಏನೆಲ್ಲ ಹೈಡ್ರಾಮಾ ಆಯಿತು, ಅದರಲ್ಲಿ ಅವರ ವೈಫಲ್ಯವೇ ಕಾರಣ ಅನ್ನೋ ಕಾರಣಕ್ಕೆ ಅವರ ಅಮಾನತು ಆದೇಶ ಇತ್ತು. ಬಟ್ ಅದನ್ನು ಈಗ ತಡೆ ಒಡ್ಡಿ ಯಥಾವತ್ತಾಗಿ ಯಾವ ಸ್ಥಾನದಲ್ಲಿದ್ದಾರೋ ಅಲ್ಲೇ ಮುಂದುವರಿಯುವಂತೆ ಕೆಟಿ ಆದೇಶ ನೀಡೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂಗ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಆದೇಶಕ್ಕೆ ಕೆಟಿ ಬ್ರೇಕ್ ಹಾಕಿತಂತ. ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗಾಕತೈತಿ. ಹಾಲಿ ಸ್ಥಾನದಾಗ ಮುಂದುವರಿಸಬೇಕು ಅಂತ ಕೆಟಿ ಆದೇಶವನ್ನ ನೀಡೈತಂತ. ಯಾಕಂದ್ರೆ ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಸಿಟಿ ರವಿ ಅವರು ಅವಾಚ್ಯ ಪದ ಬಳಕೆ ಮಾಡಿದ್ರು ಅನ್ನುವಂಥ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಆಗ ಅವರ ಬಂಧನ ಆಯಿತು, ಏನೆಲ್ಲ ಹೈಡ್ರಾಮಾ ಆಯಿತು, ಅದರಲ್ಲಿ ಅವರ ವೈಫಲ್ಯವೇ ಕಾರಣ ಅನ್ನೋ ಕಾರಣಕ್ಕೆ ಅವರ ಅಮಾನತು ಆದೇಶ ಇತ್ತು. ಬಟ್ ಅದನ್ನು ಈಗ ತಡೆ ಒಡ್ಡಿ ಯಥಾವತ್ತಾಗಿ ಯಾವ ಸ್ಥಾನದಲ್ಲಿದ್ದಾರೋ ಅಲ್ಲೇ ಮುಂದುವರಿಯುವಂತೆ ಕೆಟಿ ಆದೇಶ ನೀಡೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂಗ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಆದೇಶಕ್ಕೆ ಕೆಟಿ ಬ್ರೇಕ್ ಹಾಕಿತಂತ. ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗಾಕತೈತಿ. ಹಾಲಿ ಸ್ಥಾನದಾಗ ಮುಂದುವರಿಸಬೇಕು ಅಂತ ಕೆಟಿ ಆದೇಶವನ್ನ ನೀಡೈತಂತ. ಯಾಕಂದ್ರೆ ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಸಿಟಿ ರವಿ ಅವರು ಅವಾಚ್ಯ ಪದ ಬಳಕೆ ಮಾಡಿದ್ರು ಅನ್ನುವಂಥ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಆಗ ಅವರ ಬಂಧನ ಆಯಿತು, ಏನೆಲ್ಲ ಹೈಡ್ರಾಮಾ ಆಯಿತು, ಅದರಲ್ಲಿ ಅವರ ವೈಫಲ್ಯವೇ ಕಾರಣ ಅನ್ನೋ ಕಾರಣಕ್ಕೆ ಅವರ ಅಮಾನತು ಆದೇಶ ಇತ್ತು. ಬಟ್ ಅದನ್ನು ಈಗ ತಡೆ ಒಡ್ಡಿ ಯಥಾವತ್ತಾಗಿ ಯಾವ ಸ್ಥಾನದಲ್ಲಿದ್ದಾರೋ ಅಲ್ಲೇ ಮುಂದುವರಿಯುವಂತೆ ಕೆಟಿ ಆದೇಶ ನೀಡೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂಗ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಆದೇಶಕ್ಕೆ ಕೆಟಿ ಬ್ರೇಕ್ ಹಾಕಿತಂತ. ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗಾಕತೈತಿ. ಹಾಲಿ ಸ್ಥಾನದಾಗ ಮುಂದುವರಿಸಬೇಕು ಅಂತ ಕೆಟಿ ಆದೇಶವನ್ನ ನೀಡೈತಂತ. ಯಾಕಂದ್ರೆ ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಸಿಟಿ ರವಿ ಅವರು ಅವಾಚ್ಯ ಪದ ಬಳಕೆ ಮಾಡಿದ್ರು ಅನ್ನುವಂಥ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಆಗ ಅವರ ಬಂಧನ ಆಯಿತು, ಏನೆಲ್ಲ ಹೈಡ್ರಾಮಾ ಆಯಿತು, ಅದರಲ್ಲಿ ಅವರ ವೈಫಲ್ಯವೇ ಕಾರಣ ಅನ್ನೋ ಕಾರಣಕ್ಕೆ ಅವರ ಅಮಾನತು ಆದೇಶ ಇತ್ತು. ಬಟ್ ಅದನ್ನು ಈಗ ತಡೆ ಒಡ್ಡಿ ಯಥಾವತ್ತಾಗಿ ಯಾವ ಸ್ಥಾನದಲ್ಲಿದ್ದಾರೋ ಅಲ್ಲೇ ಮುಂದುವರಿಯುವಂತೆ ಕೆಟಿ ಆದೇಶ ನೀಡೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ.
ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂಗ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಆದೇಶಕ್ಕೆ ಕೆಟಿ ಬ್ರೇಕ್ ಹಾಕಿತಂತ. ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗಾಕತೈತಿ. ಹಾಲಿ ಸ್ಥಾನದಾಗ ಮುಂದುವರಿಸಬೇಕು ಅಂತ ಕೆಟಿ ಆದೇಶವನ್ನ ನೀಡೈತಂತ. ಯಾಕಂದ್ರೆ ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಸಿಟಿ ರವಿ ಅವರು ಅವಾಚ್ಯ ಪದ ಬಳಕೆ ಮಾಡಿದ್ರು ಅನ್ನುವಂಥ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಆಗ ಅವರ ಬಂಧನ ಆಯಿತು, ಏನೆಲ್ಲ ಹೈಡ್ರಾಮಾ ಆಯಿತು, ಅದರಲ್ಲಿ ಅವರ ವೈಫಲ್ಯವೇ ಕಾರಣ ಅನ್ನೋ ಕಾರಣಕ್ಕೆ ಅವರ ಅಮಾನತು ಆದೇಶ ಇತ್ತು. ಬಟ್ ಅದನ್ನು ಈಗ ತಡೆ ಒಡ್ಡಿ ಯಥಾವತ್ತಾಗಿ ಯಾವ ಸ್ಥಾನದಲ್ಲಿದ್ದಾರೋ ಅಲ್ಲೇ ಮುಂದುವರಿಯುವಂತೆ ಕೆಟಿ ಆದೇಶ ನೀಡೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂಗ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಆದೇಶಕ್ಕೆ ಕೆಟಿ ಬ್ರೇಕ್ ಹಾಕಿತಂತ. ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗಾಕತೈತಿ. ಹಾಲಿ ಸ್ಥಾನದಾಗ ಮುಂದುವರಿಸಬೇಕು ಅಂತ ಕೆಟಿ ಆದೇಶವನ್ನ ನೀಡೈತಂತ. ಯಾಕಂದ್ರೆ ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಸಿಟಿ ರವಿ ಅವರು ಅವಾಚ್ಯ ಪದ ಬಳಕೆ ಮಾಡಿದ್ರು ಅನ್ನುವಂಥ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಆಗ ಅವರ ಬಂಧನ ಆಯಿತು, ಏನೆಲ್ಲ ಹೈಡ್ರಾಮಾ ಆಯಿತು, ಅದರಲ್ಲಿ ಅವರ ವೈಫಲ್ಯವೇ ಕಾರಣ ಅನ್ನೋ ಕಾರಣಕ್ಕೆ ಅವರ ಅಮಾನತು ಆದೇಶ ಇತ್ತು. ಬಟ್ ಅದನ್ನು ಈಗ ತಡೆ ಒಡ್ಡಿ ಯಥಾವತ್ತಾಗಿ ಯಾವ ಸ್ಥಾನದಲ್ಲಿದ್ದಾರೋ ಅಲ್ಲೇ ಮುಂದುವರಿಯುವಂತೆ ಕೆಟಿ ಆದೇಶ ನೀಡೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂಗ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಆದೇಶಕ್ಕೆ ಕೆಟಿ ಬ್ರೇಕ್ ಹಾಕಿತಂತ. ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗಾಕತೈತಿ. ಹಾಲಿ ಸ್ಥಾನದಾಗ ಮುಂದುವರಿಸಬೇಕು ಅಂತ ಕೆಟಿ ಆದೇಶವನ್ನ ನೀಡೈತಂತ. ಯಾಕಂದ್ರೆ ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಸಿಟಿ ರವಿ ಅವರು ಅವಾಚ್ಯ ಪದ ಬಳಕೆ ಮಾಡಿದ್ರು ಅನ್ನುವಂಥ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ. ಆಗ ಅವರ ಬಂಧನ ಆಯಿತು, ಏನೆಲ್ಲ ಹೈಡ್ರಾಮಾ ಆಯಿತು, ಅದರಲ್ಲಿ ಅವರ ವೈಫಲ್ಯವೇ ಕಾರಣ ಅನ್ನೋ ಕಾರಣಕ್ಕೆ ಅವರ ಅಮಾನತು ಆದೇಶ ಇತ್ತು. ಬಟ್ ಅದನ್ನು ಈಗ ತಡೆ ಒಡ್ಡಿ ಯಥಾವತ್ತಾಗಿ ಯಾವ ಸ್ಥಾನದಲ್ಲಿದ್ದಾರೋ ಅಲ್ಲೇ ಮುಂದುವರಿಯುವಂತೆ ಕೆಟಿ ಆದೇಶ ನೀಡೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂಗ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಆದೇಶಕ್ಕೆ ಕೆಟಿ ಬ್ರೇಕ್ ಹಾಕಿತಂತ. ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗಾಕತೈತಿ. ಹಾಲಿ ಸ್ಥಾನದಾಗ ಮುಂದುವರಿಸಬೇಕು ಅಂತ ಕೆಟಿ ಆದೇಶವನ್ನ ನೀಡೈತಂತ.